ನಮ್ಮಲ್ಲಿರೋ ಅಧಿಕಾರಿಗಳು ಯೂಸ್ಲೆಸ್. ಆಫೀಸರ್ಸ್ ತಾಲೂಕಲ್ಲಿ ಸೇರಿರೋರೆಲ್ಲ ಮಾಡಿಸ್ಕೊಟ್ಟೆ ಯೂಸ್ಲೆಸ್ ಆಫೀಸರ್ಸ್. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ರಾಜಣ್ಣ ಕ್ಲಾಸ್. ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ 2025-26ನೇ ಸಾಲಿನ ಕೆಡಿಪಿ ಸಭೆ ನಡೆಸಲಾಯಿತು. ಈ ವೇಳೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಉದಾಸೀನತೆ ವಿರುದ್ಧ ಶಾಸಕ ಕೆಎನ್ ರಾಜಣ್ಣ ಅವರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣಿ ಎದುರೇ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದರು. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಕೆಎನ್ ರಾಜಣ್ಣ ಫುಲ್ ಕ್ಲಾಸ್ ತಗೊಂಡಿದ್ದು, ನಮ್ಮಲ್ಲಿರುವ ಅಧಿಕಾರಿಗಳು ಯೂಸ್ಲೆಸ್ ಅಧಿಕಾರಿಗಳು, ಕೇವಲ ಪತ್ರ ವ್ಯವಹಾರದಲ್ಲೇ ವರ್ಷಾನುಗಟ್ಟಲೆ ಕಾಲಹರಣ ಮಾಡ್ತಾರೆ, ಕೆಲಸ ಮುಗಿಸೋದಕ್ಕೆ ಇವರಿಗೆ ಸರ್ಕಾರ ಅನುದಾನ ನೀಡಿದ್ರೂ ನಿರ್ಲಕ್ಷ್ಯ ತೋರ್ತಾ ಇರೋದು ಸರಿಯಲ್ಲ, ಇಂತಹ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡ ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲರಿ ಅದು ಕ್ಲಿಯರಿಂಗ್ ಆಗಿ ನಮ್ದು ರಸ್ತೆ ಅದು ರೋಡ್ಗವ್ರು ಅಡ್ಡ ಅಂತ ಮಣ್ಣ ಅಂತಾನೆ ಅಂತ ನೋಡ್ಕೊಂಡು ಗಿರ್ತೀರಿ. ಏನ್ ನಿಮ್ಗೆಲ್ಲ ಆಗೋದಿಲ್ಲ. ಒಂದು 25 ಹಳ್ಳಿಗಳು ಕನೆಕ್ಟಿವಿಟಿ ಇರೋ ರೋಡು, ಪೀಡಪುಡಿ ರೋಡು 4 ಸತಿ ಹಾಕಿದೀವಿ. ಇಲ್ಲಿ ನೋಡಿ ಪೀಡಪುಡಿ ರೋಡ್ ಇತ್ತು, ಮಧ್ಯೆ ಯಾವ ಇದು ಮಾಡ್ತಾರೆ, ಆ ಕಡೆ ರೋಡ್ ಇದೆ, ಈ ಕಡೆ ರೋಡ್ ಇದೆ, ಒಂದು 50 ವರ್ಷದ ದೂರ ಇನ್ನು ಇದೇ ರೀತಿ ನಡವಳಿಕೆ ಮುಂದುವರೆದ್ರೆ ಮಾರ್ಚ್ನಲ್ಲೇ ಎಲ್ಲರನ್ನ ವರ್ಗಾವಣೆ ಮಾಡಿಸ್ತೇನೆ ಅಂತ ಶಾಸಕ ಕೆಎನ್ ರಾಜಣ್ಣ ಖಡಕ್ ಎಚ್ಚರಿಕೆ ನೀಡಿದ್ರು. ಇನ್ನು ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಲ್ಲಿ ಅಕ್ರಮವಾಗಿ ಅಳವಡಿಸಿರುವ ಗೂಡಂಗಡಿಗಳನ್ನ ಕಡ್ಡಾಯವಾಗಿ ತೆರವುಗೊಳಿಸುವುದಕ್ಕೆ ಸೂಚನೆ ನೀಡಿದ್ರು. ಎಲ್ಲ ಎನ್ಕ್ರೋಚ್ ಮಾಡಿ ಅಂಗಡಿಗಳು ಇಟ್ಕೊಂಡು ರೋಡ್ಗೆ ಬಂದ್ಬಿಟ್ಟವ್ರೆ. ಅದನ್ನೆಲ್ಲ ಕುಲ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಮಂಜುನಾ ನಿಮ್ಮವ್ರಿಗೂ ಹೇಳಿದ್ದೆ, ಹೇಳಿದ್ದೆಲ್ಲ ಏನ್ ಮಾಡಿದ್ರಿ? ಈಗ ನೋಡಿ, ಒಂದು ಯಾವತ್ತು 11th ಅಲ್ವೇನು, 11th ಅಲ್ಲಿ ಬಿಲ್ಡಿಂಗ್ ಓಪನ್ ಮಾಡಕ್ ಹೋಗ್ಬಿಸ್ ಎಲ್ಲ ಬರ್ತಾರೆ. ಅದನ್ನ ತಗೊಂಡ್ಬಂದು ಅವ್ರು ಯಾವನ ಎಲ್ಲ ಗೌರ್ಮೆಂಟ್ ಆಫೀಸ್ ಮುಂದೆಗಡೆನೆ, ನಿಮ್ಮ ಬೆಸ್ಕಾಂ ಮುಂದೆಗಡೆ ಇಟ್ಕೊಂಡವ್ರೆ. ವೆಟರ್ನರಿ ಆಸ್ಪತ್ರೆ ಅಂತೂ ಕಾಣದೇ ಇಲ್ಲ ಅಲ್ಲಿ. ಅವ್ರೆಲ್ಲ ಒಬ್ಬರು ಇಡ್ತಾರೆ, ಎಲ್ಲ ಇಟ್ಕೊಂಡು ಹೋಗ್ತಿರ್ತಾರೆ. ಒಬ್ಬ ಮುಂದಕ್ಕೆ ಬಂದಾರೆ, ಇನ್ನೊಬ್ರು ಮುಂದಕ್ಕೆ ಬರ್ತಾರೆ. ರೋಡ್ಗೆ ಟಾರ್ ರಸ್ತೆಗೆ ಬಂದ್ಬಿಟ್ಟವ್ರೆಲ್ಲ. ಅವೆಲ್ಲ ಫುಲ್ಲ ಮಾಡಿಸ್ಬೇಕು. ಏನ್ ಮಾಡ್ತೀರಿ ಅದನ್ನ? ಪಿಡಬ್ಲ್ಯೂಡಿ ನೋಡ್ರಿ, ಓನರ್ಸ್ ಇವರು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ. ಓಕೆ ಸರ್, ತೆರವುಗೊಳಿಸ್ಬಿಡಿ. ಯಾವತ್ ಮಾಡ್ತೀರಿ ಹೇಳಿ? ಸರಿ ಸರ್, ತುಮಕೂರು ರೂರಲ್ ಅಲ್ಲಿ ಪಿಡಬ್ಲ್ಯೂಡಿ ರೋಡ್ಸ್ ಅಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದ್ದಾರೆ. ಎಷ್ಟೇನಹಳ್ಳಿ ಅಂತ ತುಮಕೂರು ಗ್ರಾಮಾಂತರದಲ್ಲಿ ತಹಸೀಲ್ದಾರ್ ನಿಂತ್ಕೊಂಡು ಪಿಡಬ್ಲ್ಯೂಡಿ ಅವ್ರ ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ತಹಸೀಲ್ದಾರ್ ಟಾಕ್ ಟು ರಾಜೇಶ್ವರಿ. yesterday they removed it. yesterday and day before 2 ದಿವಸನೂ ಅಡಿಷನಲ್ SP ಇನ್ನು ಅಲ್ಲಿ ಇದ್ರು. ಮಾಡ್ಕೊಡ್ತೀವಿ. ಟಾಕ್ ಟು ದ PWD ಇಂಜಿನಿಯರ್ ದೇರ್ ಇನ್ ತುಮಕೂರು. ಅದೇ PWD ರೋಡ್ ತಾನೇ ಇದು ಕೂಡ. ನಿಮ್ಗೆ ಬೇರೆ ರೂಲ್ಸ್ ಬರುತ್ತಾ? ಇನ್ನು ಸಭೆಯಲ್ಲಿ ಡಿಸಿ ಶುಭ ಕಲ್ಯಾಣ್ ಮಾತನಾಡಿ, ಜೆಜೆಎಂ ಕಾಮಗಾರಿಗೆ 4 ತಿಂಗಳ ಅವಧಿಯಾದರೂ 153 ಕಾಮಗಾರಿಗಳಲ್ಲಿ ಕೇವಲ 10 ಮಾತ್ರ ಪೂರ್ಣವಾಗಿದೆ. ಇನ್ನೊಂದು ತಿಂಗಳೊಳಗೆ ಉಳಿದ ಕಾಮಗಾರಿಗಳನ್ನು ಮುಗಿಸಿ ವರದಿ ಸಲ್ಲಿಸಬೇಕು ಅಂತ ನ್ಯಾಯಬೆಲೆ ಅಂಗಡಿಗಳ ಸ್ಪಂದನೆ ಸಿಗದ ಕಾರಣ ಹಿರಿಯ ನಾಗರಿಕರಿಗೆ ಯೋಜನೆ ತಲುಪ್ತಾ ಇಲ್ಲ ಅಂತ ಅಂತಹ ಸೊಸೈಟಿಗಳ ಲೈಸೆನ್ಸ್ ರದ್ದುಪಡಿಸುವಂತೆ ಸೂಚಿಸಿದರು. ಈಗ ನಿರ್ಮಿತಿ ಕೇಂದ್ರಕ್ಕೆ ಬಿಡುಗಡೆಯಾದ ಮೊತ್ತ 6.21 crores ಆಯ್ತಾ? ಮೇನ್ ಬುಕ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇದೆ. ಅದರಲ್ಲಿ ತಾವು ಖರ್ಚಾಗಿರೋದು ಬರೀ 3.85, 50% ಮಾತ್ರ ಖರ್ಚು ಮಾಡಿದೀರಾ. ಇದಕ್ಕೆ ಉತ್ತರ ಕೇಳಿದ್ರೆ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ. ವೈ ಹ್ಯಾವ್ ಯು ನಾಟ್ ಸ್ಪೆಂಡ್ ದಿ ಅದರ್ 50%? ನಿಮ್ಮ ಎಸ್ಟಿಮೇಟ್ ಅಲ್ಲಿ 50% ಬಿಡುಗಡೆ ಆಗಿದೆ. 6.85 ಎಷ್ಟು ಕಾಮಗಾರಿ? ಸುಮಾರು ಒಂದು 20 ಕಾಮಗಾರಿ ಇದೆ. ಯಾಕೆ 50% ಖರ್ಚು ಮಾಡಿಲ್ಲ? ಎಲ್ಲ ಕಡೆನೂ ಮುಕ್ತಾಯ ಹಂತ ಅಂತ ಹಾಕಿದೀರಾ, ಪ್ರಗತಿಯಲ್ಲಿ ಇದೆ ಅಂತ ಹಾಕಿದೀರಾ. ವಾಟ್ ಯು ಮೀನ್ ಬೈ ಮುಕ್ತಾಯ ಹಂತ? ಮೇಡಮ್, ಅದಕ್ಕೆ ಫುಲ್ ಅಮೌಂಟ್ ಬಂದಿಲ್ಲ ಮೇಡಮ್. 50% ಬರಬೇಕು. ಇರುವ ಅಮೌಂಟ್ ಅನ್ನೇ ಫುಲ್ ಆಗಿ ತಾವು ಸ್ಪೆಂಡ್ ಮಾಡಿಲ್ಲ ಅಲ್ವಾ? ಮಾಡ್ತಾ ಇದ್ದೀನಿ ಮೇಡಮ್. ಈಗ ಹೊಸದಾಗಿ ಬಂದಿದೆ ಮೇಡಮ್. ನಾನು ಈಗ ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮೆಟ್ರಿಕ್ ನಂತರ ಹೇಳಿ, ಈಗ DDPI
ಗೊತ್ತಾ ನಿಮ್ಗೆ ಈ ವರ್ಕ್? ಪೇಜ್ ನಂಬರ್ 2 ಅಲ್ಲಿ ಇದೆ ನೋಡಿ. ಗೆ ಬರುತ್ತೆ. ಚಿಕ್ಕಮಗಳೂರು ಮೇಡಮ್, ಚಿಕ್ಕಮಗಳೂರು. ಯಾಕಿದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಅವ್ರು ಹೇಳ್ಬೇಕು. ಕೂತ್ಕೊಳ್ಳಿ. ಯಾಕಾಗಿಲ್ಲ ಹೇಳಿ? 50% ನಿಮ್ಮ ಹತ್ರ ದುಡ್ಡು ಇದ್ರೂ ಸಹಿತ ಯಾಕೆ ಖರ್ಚಾಗ್ತಾ ಇಲ್ಲ ಅಂತ. ನಿಮ್ಗೆ ಇರುವುದೇ 20 ವರ್ಷ ಓನ್ಲಿ ಮಧುಗಿರಿ. ವೈ ಕಾಂಟ್ ಯು ಡೂ ಇಟ್? ನನಗೆ ಉತ್ತರ ಕೊಡಿ. ಬಿಡಬೇಕು ಅನ್ನೋದಕ್ಕೆ ಪಂಪ್ ಮೋಟರ್ ಬಿಡ್ಲಿಕ್ಕೆ ಎಷ್ಟು ದಿನ ಆಗ್ಬೇಕು ನಿಮ್ಗೆ? ಅದು ಒಂದು ವಾರ ನಿಮ್ಗೆ ಮಾಹಿತಿ ಇದೆಯಾ ಇಲ್ವಾ? ತಾವು ಸೈಟ್ ವಿಸಿಟ್ ಮಾಡಿದೀರಾ? ಇಲ್ಲಿ ಯಾರು ಯಾರು ನಿರ್ಮಿತಿ ಇದು? ನಾವೇ ಯು ಓನ್ಲಿ? ಹ್ಯಾವ್ ಯು ವಿಸಿಟೆಡ್ ದ ಪ್ಲೇಸ್? ಹೊಸದಾಗಿ ಮಧುಗಿರಿ ತಾಲೂಕಿನಲ್ಲಿ ಮೊದಲ ಕೆಡಿಪಿ ಸಭೆ ನಡೆದಿದ್ದು ಅಧಿಕಾರಿಗಳಿಗೆ ಶಾಸಕ ಕೆಎನ್ ರಾಜಣ್ಣ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸಿರಾಜ್ ಅಹ್ಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.